ಆತ್ಮೀಯ ಸ್ಪರ್ಧಾ ಮಿತ್ರರೇ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಇದು ನಿಮಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KTETಗೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗುತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೆ. ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅದರಲ್ಲಿ CTET ಇಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಕನ್ನಡದ ಅನುವಾದವನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಒಂದು ಪ್ರಯತ್ನ ನಿಮಗೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳ್ಬಿಟ್ಟು ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು. ಮೊದಲನೇ ಪ್ರಶ್ನೆ, ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ವಿಕಾಸವು ಈ ಕೆಳಗಿನ ಯಾವ ಚಿತ್ರವನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ. ಸೊ ಯಾವ ಒಂದು ಚಿತ್ರ ಒಂದು ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ಒಂದು ಪ್ರತಿನಿಧಿಸುತ್ತೆ ಅಂಥೇಳಿ. ಸೊ ನಾವು ಚಿತ್ರವನ್ನು ನೋಡ್ಬೋದು. ಡೆವಲಪ್ಮೆಂಟು ಮತ್ತು ಏಜ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಒಂದನೇ ಚಿತ್ರ ನೋಡ್ತಾ ಇದ್ದೀರಿ, ಎರಡನೇ ಚಿತ್ರ, ಮೂರನೇದು ಮತ್ತು ನಾಲ್ಕನೇದು. ಪಿಯಾಜೆಯವರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಏಜ್ ಜಾಸ್ತಿ ಆದಂಗೆಲ್ಲ ಒಂದು ಡೆವಲಪ್ಮೆಂಟ್ ಕೂಡ ಒಂದು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅದು ಸ್ಥಿರವಾಗಿ ಡೆವಲಪ್ಮೆಂಟ್ ಆಗೋದ್ರಿಂದ ನಾವು ಆಪ್ಷನ್ ಎನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದನೇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಶಿಕ್ಷಕರೊಬ್ಬರು ವಿದ್ಯಾರ್ಥಿಯೊಬ್ಬನಿಗೆ ವರ್ಗವನ್ನು ಹಾಕಲು ಕಷ್ಟವಾಗುತ್ತಿರುವುದನ್ನು ಗಮನಿಸಿದರು. ಅವರು ಈ ವಿದ್ಯಾರ್ಥಿಗೆ ವಜ್ರಾಕೃತಿ ಹಾಕಲು ಕಷ್ಟವಾಗುತ್ತದೆ ಎಂದು ಊಹಿಸಿದರು. ಅವರು ಈ ಊಹೆಗೆ ಬರಲು ಯಾವ ಸಿದ್ಧಾಂತ ಬಳಸುವರು ಅಂತ ಇದೆ ಪ್ರಶ್ನೆ. ಅಂದರೆ ಒಂದು ವರ್ಗದ ಚಿತ್ರ ನಿಮಗೆ ಅರ್ಥ ಆಗಿರ್ಬೋದು. ವರ್ಗ ಅಂದರೆ ಸ್ಕ್ವೇರು. ಸೊ ಈ ಒಂದು ಸ್ಕ್ವೇರನ್ನು ಹಾಕಲಿಕ್ಕೆ ವಿದ್ಯಾರ್ಥಿ ಕಷ್ಟಪಡ್ತಾ ಇದ್ದಾನೆ. ಹಾಗೆ ಇನ್ನು ಅದು ಬಿಟ್ಟರೆ ವಜ್ರಾಕೃತಿಯನ್ನು ಹಾಕಲಿಕ್ಕೂ ಅವನು ಕಷ್ಟಪಡ್ತಾನೆ. ಯಾಕೆ ಇದನ್ನು ಊಹೆಯನ್ನು ಮಾಡ್ತಾರೆ ಶಿಕ್ಷಕರು, ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಈ ಥರ ಇದ್ದಾವೆ. ವಿಕಾಸವು ಒಂದು ಕ್ರಮಾನುಗತ ಕ್ರಮದಲ್ಲಿ ಆಗುವ ಪ್ರವೃತ್ತಿಗೆ ಸಂಬಂಧಿಸಿದೆ. ವಿಕಾಸದ ಪ್ರಕ್ರಿಯೆಯು ಒಂದು ಪರಿವರ್ತನಾ ಪ್ರಕ್ರಿಯೆಯಾಗಿದೆ. ವಿಕಾಸವು ನಿರಂತರವಾಗಿರುತ್ತದೆ. ವಿಭಿನ್ನ ಜನರಿಗೆ ವಿಕಾಸವು ವಿಭಿನ್ನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಸರಿಯಾದ ಉತ್ತರ ಯಾವುದು ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ 1, ವಿಕಾಸವು ಒಂದು ಕ್ರಮಾನುಗತ ಕ್ರಮದಲ್ಲಿ ಆಗುವ ಪ್ರವೃತ್ತಿಗೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಊಹೆಯನ್ನು ಮಾಡ್ಕೊಳ್ಳಿಕ್ಕೆ ಶಿಕ್ಷಕರು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದು ಕ್ರಮಾನುಗತ ಕ್ರಮದಲ್ಲಿ ಮೊದಲು ಅವನಿಗೆ ವರ್ಗ ಬಂದರೆ ಮಾತ್ರ ಆ ಒಂದು ಆಕೃತಿ ಬರುತ್ತೆ. ಹಾಗಾಗಿ ಅದು ಕ್ರಮಾನುಗತ ಕ್ರಮದಲ್ಲಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಅಥವಾ 1. ಮುಂದಿನ ಪ್ರಶ್ನೆ, ಮಾನವನ ವಿಕಾಸದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳ ಪಾತ್ರದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಆಪ್ಷನ್ಸ್ ಈ ಥರ ಇದ್ದಾವೆ. ಪರಿಸರದ ಪಾತ್ರವು ನಿರ್ದಿಷ್ಟವಾಗಿದೆ, ಆದರೆ ಅನುವಂಶೀಯತೆಯ ಪಾತ್ರ ಬದಲಾಗುತ್ತಿರುತ್ತದೆ. ಮಾನವನ ವಿಕಾಸದಲ್ಲಿ ನಡತೆಗೆ ಸಂಬಂಧಿಸಿದ ಸಿದ್ಧಾಂತಗಳು ಪ್ರಕೃತಿಯ ಪಾತ್ರದ ಮೇಲೆ ಅವಲಂಬಿತವಾಗಿವೆ. ಮೂರನೇದು, ವಿಕಾಸದ ವಿಭಿನ್ನ ಹಂತಗಳಲ್ಲಿ ಅನುವಂಶೀಯತೆಯ ಸಂಬಂಧಿತ ಪರಿಣಾಮಗಳು ಭಿನ್ನವಾಗಿರುತ್ತವೆ. ಯಾವುದು ಅಲ್ಲ, ನಾಲ್ಕನೇ ಆಪ್ಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೊ ನೀವು ಗೆಸ್ ಮಾಡಿರೋಂತೆ ಕರೆಕ್ಟು. ವಿಕಾಸದ ವಿಭಿನ್ನ ಹಂತಗಳಲ್ಲಿ ಅನುವಂಶೀಯತೆಯ ಸಂಬಂಧಿತ ಪರಿಣಾಮಗಳು ವಿಭಿನ್ನವಾಗಿರುತ್ತದೆ. ಅಂದರೆ ಬೇರೆ ಬೇರೆ ಹಂತದಲ್ಲಿ ಏನಾಗ್ತವೆ, ಅವುಗಳು ವಿಭಿನ್ನವಾಗಿರುತ್ತವೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಇದು ಕನ್ನಡದ ಅನುವಾದ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಪ್ರಶ್ನೆ ಉತ್ತರಗಳು ಕನ್ಫ್ಯೂಸ್ ಆಗ್ಬೋದು. ಸೊ ಮತ್ತೊಮ್ಮೆ ಪ್ರಶ್ನೆಯನ್ನು ಓದ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4, ಸಾಮಾಜೀಕರಣದ ಸಂದರ್ಭದಲ್ಲಿ ವಿದ್ಯಾರ್ಥಿಯಲ್ಲಿ ಒಂದು ಕಾಣದ ಪಠ್ಯಕ್ರಮವಿರುತ್ತದೆ. ಅದರಲ್ಲಿ ಬಲಾತ್ಕಾರದ ಕಲಿಕೆ, ನಿರ್ದಿಷ್ಟ ದಾರಿಯಲ್ಲಿ ವಿಚಾರಿಸುವ ಮತ್ತು ನಡೆಯುವಂತೆ ಮಾಡುವುದು, ಅಂತರ್ಕ್ರಿಯಾ ಮತ್ತು ಸಾಮಗ್ರಿಗಳಿಂದ ವಿದ್ಯಾರ್ಥಿಗಳಲ್ಲಿ ಪ್ರಸ್ತುತಪಡಿಸುವ ಸಾಮಾಜಿಕ ಪಾತ್ರಗಳ ಅನೌಪಚಾರಿಕ ಸಂಕೇತ, ಇನ್ನು ಪರಿವಾರದ ಸಹಾಯದಿಂದ ವಿದ್ಯಾರ್ಥಿಗಳಿಗೆ ಒಪ್ಪುವಂತಹ ಪ್ರತಿರೋಧವಿಲ್ಲದ ಸಾಮಾಜೀಕರಣ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಸಾಮಾಜೀಕರಣದ ಸಂದರ್ಭದಲ್ಲಿ ವಿದ್ಯಾರ್ಥಿಯಲ್ಲಿ ಒಂದು ಕಾಣದ ಪಠ್ಯ ಕ್ರಮ ಇರುತ್ತೆ. ಸೊ ಅದರಲ್ಲಿ ಯಾವುದು ಅಂತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ 2, ಅಂದರೆ ಅಂತರ್ಕ್ರಿಯಾ ಮತ್ತು ಸಾಮಗ್ರಿಗಳಿಂದ ವಿದ್ಯಾರ್ಥಿಗಳಲ್ಲಿ ಪ್ರಸ್ತುತಪಡಿಸುವ ಸಾಮಾಜಿಕ ಪಾತ್ರಗಳ ಅನೌಪಚಾರಿಕ ಸಂಕೇತ ಅಂತೇಳಿ ನಾವು ಆಯ್ಕೆ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಸಂಖ್ಯೆ 5, ಕೆಳಗಿನವುಗಳಲ್ಲಿ ಯಾವುದು ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಿಂದ ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಯಾವುದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ.
ಸೊ ಸರಿಯಾದ ಉತ್ತರ ಯಾವುದಪ್ಪ ನೋಡೋಣ. ವಿದ್ಯಾರ್ಥಿಗಳು ಕಲಿಯಲು ತಯಾರಾಗುವ ಸಂವೇದನಾಶೀಲತೆ, ಸೊ ಇದು ಕೂಡ ಪಿಯಾಜೆ ಅವರ ಸಿದ್ಧಾಂತದಲ್ಲಿ ಬರುತ್ತೆ. ವೈಯಕ್ತಿಕ ಭಿನ್ನತೆಯ ಸ್ವೀಕೃತಿ, ಇದು ಕೂಡ ಬರುತ್ತೆ. ಇನ್ನು ಕಲಿಕೆಯ ಸಂಶೋಧನೆ ಕೂಡ ಬರುತ್ತೆ. ಆದರೆ ಶಾಬ್ದಿಕ ಶಿಕ್ಷಣದ ಅವಶ್ಯಕತೆ ಅದು ಬರುವುದಿಲ್ಲ. ಸೊ ನೀವು ಹಾಗಾಗಿ ಆಪ್ಷನ್ 4 ಹಾಕಬೇಕಾಗತ್ತೆ. ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಿಂದ ಕಂಡುಹಿಡಿಯಲು ಸಾಧ್ಯವಿಲ್ಲದೆ ಇರತಕ್ಕಂಥದ್ದನ್ನು ಅಶಾಬ್ದಿಕ ಶಿಕ್ಷಣದ ಅವಶ್ಯಕತೆ ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೊಯಿಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತದ ಲಕ್ಷಣ? ಆಪ್ಷನ್ಸು: ಹಂತಗಳ ಪರಿವರ್ತನಾಶೀಲ ಅನುಕ್ರಮ, ಹಂತಗಳಲ್ಲಿ ಪ್ರತ್ಯೇಕವಾದ ಪ್ರತಿಸ್ಪಂದನೆಗಳಿವೆ ಮತ್ತು ಸಾಮಾಜಿಕ ಮಾದರಿ ಅಲ್ಲ, ಎಲ್ಲವೂ ಸಾಂಸ್ಕೃತಿಕ ಸಂಬಂಧದ ಹಂತಗಳ ಸಾರ್ವಭೌಮ ಸರಳಿ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಎಲ್ಲವೂ ಸಾಂಸ್ಕೃತಿಕ ಸಂಬಂಧ ಹಂತಗಳ ಸಾರ್ವಭೌಮ ಸರಳಿ ಅಂತ ಹೇಳಬಹುದು. ಸೊ ಇದು ಒಂದು ಕೊಯಿಲ್ಬರ್ಗ್ ರವರ ಒಂದು ನೈತಿಕ ವಿಕಾಸದ ಹಂತದ ಲಕ್ಷಣ, ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಿದ್ದು. ನೀವು ಇಲ್ಲಿ ಆಯ್ಕೆ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಡ್ಯಾಶ್ ತರಗತಿಯಲ್ಲಿ ವಾಸ್ತವಿಕ ಸಾಂಸಾರಿಕ ಸಮಸ್ಯೆಗಳಿಂದ ಸಂಬಂಧ ಜಟಿಲ ಪರಿಯೋಜನೆಗಳ ಕಾರ್ಯ ಮಾಡುತ್ತಾ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಭವಗಳಿಂದ ಪರಸ್ಪರ ಗ್ರಹಣ ಮಾಡುತ್ತಿರುತ್ತಾರೆ ಅಂತ ಇದೆ. ಸೊ ಅದಕ್ಕೆ ಆಪ್ಷನ್ಸ್ ಈ ಥರ ಇದ್ದಾವೆ: ಪಾರಂಪರಿಕ, ರಚನಾತ್ಮಕ, ಶಿಕ್ಷಕ ಕೇಂದ್ರಿತ, ಸಾಮಾಜಿಕ ರಚನಾತ್ಮಕ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಸಾಮಾಜಿಕ ರಚನಾತ್ಮಕ. ಸೊ ಇಲ್ಲಿ ನೀವು ನೋಡ್ಬೋದು, ಸಾಮಾಜಿಕ ರಚನಾತ್ಮಕ ತರಗತಿಯಲ್ಲಿ ವಾಸ್ತವಿಕ ಸಾಂಸಾರಿಕ ಸಮಸ್ಯೆಗಳಿಂದ ಸಂಬಂಧ ಜಟಿಲ ಮತ್ತು ಪರಿಯೋಜನೆಗಳ ಕಾರ್ಯ ಮಾಡುತ್ತಾ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅನುಭವಗಳಿಂದ ಪರಸ್ಪರ ಗ್ರಹಣ ಮಾಡುತ್ತಿರುತ್ತಾರೆ ಅಂತೇಳಿ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ, ಪ್ರಗತಿಶೀಲ ಶಿಕ್ಷಣದ ಸಂದರ್ಭದಲ್ಲಿ ಸಮಾನ ಶಿಕ್ಷಣದ ಅವಕಾಶದಿಂದ ಈ ಅಭಿಪ್ರಾಯವಿದೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಅಂತಕ್ಕಂಥದ್ದು. ಸೊ ನಿಮಗೆ ಈ ಒಂದು ಆಪ್ಷನ್ಸನ್ನು ಓದಿದಾಗ ಗೊತ್ತಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ, ತಮ್ಮ ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರುವಂತಹ ಶಿಕ್ಷಣವನ್ನು ಪಡೆಯುತ್ತಾರೆ ಅಂತಕ್ಕಂಥದ್ದು. ಸಮಾನ ಶಿಕ್ಷಣದ ಅವಕಾಶ ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರುವಂಥದ್ದು ಅಂದರೆ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್, ಭಾಷೆ ವಿಕಾಸದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪಿಯಾಜೆಯವರಿಂದ ಕಡಿಮೆ ಮಹತ್ವ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಅಂತರ್ಕ್ರಿಯೆಗೆ, ಅಂದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಸೊ ಸಮಯ ಕಡಿಮೆ ಇರೋದ್ರಿಂದ ನಾನು ಆಪ್ಷನ್ಸನ್ನು ಓದೋದಿಲ್ಲ, ಹಾಗೆ ಡೈರೆಕ್ಟಾಗಿ ಆನ್ಸರನ್ನು ತಿಳಿಸ್ತೀನಿ. ನೀವು ಕೂಡ ಮತ್ತೊಮ್ಮೆ ಅದನ್ನು ರಿವಿಷನ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟು, 11 ವರ್ಷದ ಬಾಲಕ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿ ಮಟ್ಟದಲ್ಲಿ 130 ಅಂಕ ಪಡೆಯಿತು. ಸಾಮಾನ್ಯ ಸಂಭವನೀಯತೆಯ ರೇಖೆಯಲ್ಲಿ 100 ಮತ್ತು ಮ್ಯೂ ಅಂತಕ್ಕಂಥದ್ದು 100, ರೋ ಅಂತಕ್ಕಂಥದ್ದು 15. ಆದರೆ 11 ವರ್ಷದ ಬಾಲಕನ ಗರಿಷ್ಠ ಅಂಕಗಳ ಪ್ರತಿಶತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ 98%. ಸೊ ಇದನ್ನು ನಾವು 98% ಅಂತ ಹೇಳ್ತೀವಿ. ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯ ಸೂತ್ರವನ್ನು ನೀವು ಹಾಕಿ ಮಾಡೋದಾದರೆ ನಿಮಗೆ ಈ ಒಂದು ಉತ್ತರ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಾವರ್ಡ್ ಗಾರ್ಡನರ್ ಬಹುಮುಖ ಪ್ರತಿಭೆಗೆ ಪ್ರೋತ್ಸಾಹಿಸುತ್ತದೆ ಅಂತ ಕೇಳಿದರೆ. ಸೊ ಅದಕ್ಕೆ ಆಪ್ಷನ್ಸ್ ಹೇಳೋದಕ್ಕಿಂತ ಸರಿಯಾದ ಉತ್ತರವನ್ನು ಹೇಳ್ತೇನೆ. ಮೆದುಳಿನ ಒಂದು ಭಾಗದಲ್ಲಾದ ಗಾಯದಿಂದ ಕೇವಲ ಒಂದು ವಿಶಿಷ್ಟ ಕೆಲಸಕ್ಕೆ ಪ್ರಭಾವಿತಗೊಳಿಸುತ್ತದೆ, ಸಂಪೂರ್ಣ ಮೆದುಳಿಗೆ ಪ್ರಭಾವಿತಗೊಳಿಸಲಾಗುವುದಿಲ್ಲ. ಸೊ ಇದು ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಸಾಮರ್ಥ್ಯ ಮತ್ತು ಸಾಮರ್ಥ್ಯಕತೆಯ ಗುಂಪುಗಳಲ್ಲಿ ಈ ಕೆಳಗಿನದರಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು. ಸೊ ಆಪ್ಷನ್ಸ್: ವಿದ್ಯಾರ್ಥಿಗಳಲ್ಲಿ ಗುಂಪಿನಲ್ಲಿ ಸರಿಯಾಗಿ ಕಲಿಯುತ್ತಾರೆ, ಸುಗಮ ಮತ್ತು ಪರಿಣಾಮಕಾರಿ ಶಿಕ್ಷಣಕ್ಕೆ ಸಮರೂಪಿ ತರಗತಿಯ ಅವಶ್ಯಕತೆ ಇದೆ, ವಿದ್ಯಾರ್ಥಿಗಳು ಅಸಹಿಷ್ಣುರಾಗಿದ್ದು ಮತ್ತು ಭೇದಗಳನ್ನು ಸಹಿಸುವುದಿಲ್ಲ, ವಿಭಿನ್ನ ಸಾಮರ್ಥ್ಯ ಹೊಂದಿದ ಗುಂಪುಗಳಿಗೆ ಗ್ರಹಣ ಮಾಡಿಸಲು ಶಿಕ್ಷಕರು ಬಹು ಹಂತದ ಶಿಕ್ಷಣವನ್ನು ಉಪಯೋಗಿಸಬೇಕು ಅಂತದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಸರಿಯಾದ ಉತ್ತರ. ಅಂದರೆ
ವಿಭಿನ್ನ ಸಾಮರ್ಥ್ಯ ಹೊಂದಿದ ಗುಂಪುಗಳಿಗೆ ನಾವು ಶಿಕ್ಷಕರು ಏನು ಮಾಡಬೇಕು, ಬಹು ಹಂತದ ಶಿಕ್ಷಣವನ್ನು ಕೊಡಬೇಕು. ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಸೊ ನಾವು ಹೇಳಿಕೆಗಳನ್ನು ನೋಡಬೇಕಾಗುತ್ತೆ. ರಚನಾತ್ಮಕ ಮೌಲ್ಯಮಾಪನವು ಕೆಲವು ಬಾರಿ ಸಂಕಲನಾತ್ಮಕವಾಗುತ್ತದೆ. ನೆಕ್ಸ್ಟು, ಸಂಕಲನಾತ್ಮಕ ಮೌಲ್ಯಮಾಪನದಿಂದ ಸಂಕಲನವು ನಿರಂತರ ಮತ್ತು ಕಲಿಕೆಯ ಒಂದು ಮಹತ್ವದ ಭಾಗ ಎಂದು ತಿಳಿಯುತ್ತದೆ. ನೆಕ್ಸ್ಟು, ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳಿಗೆ ಶ್ರೇಣಿಯನ್ನು ನೀಡುವುದಾಗಿದೆ. ಲಾಸ್ಟ್ನೇ ಆಪ್ಷನ್ನು, ರಚನಾತ್ಮಕ ಮೌಲ್ಯಮಾಪನ ಆಗಾಗ ಮಾಡಿದರೆ ವಿದ್ಯಾರ್ಥಿಗಳ ವಿಕಾಸದ ಹಂತ ತಿಳಿಯುತ್ತದೆ ಅಂತ ಕೇಳಿದರೆ, ಸೊ ರಚನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ, ಸೊ ಇದು ಕೆಲವು ಬಾರಿ ಸಂಕಲನಾತ್ಮಕವಾಗುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಅಂದರೆ ಆಪ್ಷನ್ 1 ಸರಿ. ನೆಕ್ಸ್ಟು, ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳಿಗೆ ಅಧ್ಯಾಯ 1ರ ಗ್ರಹಿಕೆಯ ಪರಿಕಲ್ಪನೆಯ ನಕ್ಷೆ ಹಾಕಲು ಹೇಳಿದರು. ಸೊ ಯಾಕೆ, ಅದಕ್ಕೆ ಒಂದು ಲಾಸ್ಟಿಗೆ ಒಂದು ನಕ್ಷೆಯನ್ನು ಬರೆಯಕ್ಕೆ ಹೇಳ್ತಾರೆ. ಸೊ ಅದು ಯಾಕೆ ಅಂತ ಹೇಳಿಬಿಟ್ಟು, ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿಯನ್ನು ಅಣಿಗೊಳಿಸುತ್ತಾ ಇದ್ದಾರೆ, ರಚನಾತ್ಮಕ ಮೌಲ್ಯಮಾಪನ ಮಾಡುತ್ತಿದ್ದಾರೆ, ವಿದ್ಯಾರ್ಥಿಗಳ ಮುಖ್ಯ ಭಾಗಗಳ ಗ್ರಹಿಕೆಯ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತಾರೆ, ಯಾವುದು ಅಲ್ಲ ಅಂತ ಇದೆ. ಸೊ ನಿಮ್ಮ ಆಪ್ಷನ್ಸ್ ಯಾವುದು ಅಂತ ಹೇಳಿದರೆ ಸರಿಯಾದ ಉತ್ತರ ರಚನಾತ್ಮಕ ಮೌಲ್ಯಮಾಪನ ಮಾಡುತ್ತಿದ್ದಾರೆ ಅಂತಕ್ಕಂಥದ್ದು, ಅಂದರೆ ಅದು ರಚನಾತ್ಮಕ ಮೌಲ್ಯಮಾಪನದ ಒಂದು ಹಂತ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 15, ಈ ಕೆಳಗಿನವುಗಳಲ್ಲಿ ಯಾವುದು ಬ್ಲೂಮರ ಪುನರ್ಶೋಧಿತ ವರ್ಗೀಕರಣದಲ್ಲಿ ಮೌಲ್ಯಾಂಕನ ಕ್ಷೇತ್ರವನ್ನು ಪ್ರದರ್ಶಿಸುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ನಾನು ಡೈರೆಕ್ಟ್ ಹೇಳ್ತೇನೆ, ಪರಿಹಾರದ ತಾರ್ಕಿಕ ಸಂಗತಿಯ ಊಹೆ. ಸೊ ಇದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಶಿಕ್ಷಣದಿಂದ ವಂಚಿತ ವಿದ್ಯಾರ್ಥಿಗಳೊಂದಿಗೆ ವ್ಯವಹರಿಸುವ ಸಂದರ್ಭದಲ್ಲಿ ಶಿಕ್ಷಕರು ಈ ಕೆಳಗಿನ ಯಾವ ಮೌಲ್ಯವನ್ನು ನಂಬಬೇಕು? ವಿದ್ಯಾರ್ಥಿಯ ಯಶಸ್ಸಿಗಾಗಿ ವೈಯಕ್ತಿಕ ಉದಾರತ್ವ, ವಿದ್ಯಾರ್ಥಿಯಿಂದ ಯಾವುದೇ ಪ್ರಕಾರದ ಬೇಡಿಕೆ ಮಾಡದಿರುವುದು, ಆಯ್ಕೆ 1 ಮತ್ತು 2 ಯಾವುದು ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ, ವಿದ್ಯಾರ್ಥಿಯ ಯಶಸ್ಸಿಗಾಗಿ ವೈಯಕ್ತಿಕ ಉದಾರದಾಯಿತ್ವ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು, ಈ ಕೆಳಗಿನ ಯಾವ ಆಯ್ಕೆಯ ಸಹಾಯದಿಂದ ತೊದಲುವ ಸಮಸ್ಯೆಯಿಂದ ಪರಿಹಾರ ಪಡೆಯಬಹುದಾಗಿದೆ? ಸೊ ಆದೇಶಿಸಿದ ಮಾತು, ಎರಡನೇ ಆಪ್ಷನ್ನು ಪ್ರವರ್ಧಿತ ಅಥವಾ ದೀರ್ಘಕಾಲದ ಮಾತು, ಲೌಕಿಕ ಮಾತು, ದೀರ್ಘ ಮಾತು. ಸೊ ಇದಕ್ಕೆ ಯಾವುದು ಉತ್ತರ ಸರಿ ಅಂತ ನೋಡೋದಾದರೆ ಆಪ್ಷನ್ 2 ಅಂದರೆ ಪ್ರವರ್ಧಿತ ಅಥವಾ ದೀರ್ಘಕಾಲದ ಮಾತು ಅಂತಕ್ಕಂಥದ್ದು ಈ ಒಂದು ತೊದಲುವ ಸಮಸ್ಯೆಯಿಂದ ಪರಿಹಾರವನ್ನು ಕೊಡ್ಬೋದು. ಅಂದರೆ ನಾವು ಬಿಕ್ಕ ಅಂತ ಹೇಳ್ತೀವಲ್ಲ, ಹಾಗಾಗಿ ಅಂಥವ್ರನ್ನ ಕಂಟಿನ್ಯೂಸ್ ಮಾತಾಡಿಸೋದ್ರಿಂದ ಆ ಒಂದು ಸಮಸ್ಯೆ ಅವರಿಗೆ ಕಡಿಮೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 18, ಕಲಿಕೆಯಲ್ಲಿ ಅಶಕ್ತ ಮಗುವಿನ ಸಂದರ್ಭದಲ್ಲಿ ತಕ್ಷಣ ಸಂಬಂಧ ಕಲ್ಪಿಸುವುದು ಮಾನಸಿಕ ಸಮತೋಲನ ಅಂತ ಹೇಳ್ತೀವಿ. ಇವುಗಳಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಸಂರಚನೆ ಅಥವಾ ರಚನೆಯಾಗಿದೆ ಅಂತಕ್ಕಂಥದ್ದು. ಸೊ ಆಪ್ಷನ್ಸು ಸಮಗ್ರ ಕಲಿಕೆ, ಹಸ್ತಕ್ಷೇಪ ಕಲಿಕೆ, ಔಪಚಾರಿಕ ಪ್ರತ್ಯುತ್ತರ, ಕಲಿಯುವ ಸಾರ್ವಭೌಮತ್ವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ಕಲಿಕೆ. ನೆಕ್ಸ್ಟು ಸಮಾವೇಶ ತರಗತಿಯಲ್ಲಿ ಆಪ್ಷನ್ಸ್ ಈ ಥರ ಇದೆ. ಪ್ರತಿ ವಿದ್ಯಾರ್ಥಿಯು ಕನಿಷ್ಠ ಅಂಕ ಪಡೆಯುವ ತನಕ ಮೌಲ್ಯಮಾಪನವು ಪುನರಾವರ್ತನೆಗೊಳ್ಳುತ್ತಲೇ ಇರುತ್ತದೆ. ಎರಡನೇ ಆಪ್ಷನ್ ನೋಡೋಣ. ವಿದ್ಯಾರ್ಥಿಗಳ ಭಾರ ಕಡಿಮೆ ಮಾಡಲು ಕೇವಲ ಶಿಕ್ಷಕರು ಅನುಮೋದಿತ ಪುಸ್ತಕಗಳಿಂದ ಮಾತ್ರ ಕಲಿಯುತ್ತಾರೆ. ಮೂರನೇ ಆಪ್ಷನ್ನು ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಹೆಚ್ಚು ಸಮಸ್ಯೆಗಳನ್ನು ಬಿಡಿಸಲು ಇಲ್ಲಿ ಸಹಭಾಗಿತ್ವ ಇದೆ. ನಾಲ್ಕನೇದು ಪ್ರತಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಅರ್ಥಗರ್ಭಿತವಾದ ಅನುಭವವನ್ನು ವಿವರಿಸುತ್ತಾರೆ ಅಂತಕ್ಕಂಥದ್ದು. ಸೊ ನೀವು ಗೆಸ್ ಮಾಡಿರಂಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ರಿವ್ಯೂ ಮಾಡಿ ಮತ್ತೊಮ್ಮೆ ನೋಡಿ. ಸೊ ಪ್ರಶ್ನೆ ಸಂಖ್ಯೆ 20, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳಿಗೆ ಉಪಯುಕ್ತವಾಗಿದೆ ಅಂತ ಕೇಳಿದರೆ ಆಪ್ಷನ್ಸು ಬೇರೆ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಒಂದೇ ಪ್ರಕಾರದ ಆದರೆ ಹೆಚ್ಚು ಸಮಸ್ಯೆಗಳು, ಅವನಿಗೆ ಯಾವಾಗಲೂ ಕೆಲಸಗಳನ್ನು ನೀಡುವುದು, ವಿಭಿನ್ನ ವಿಷಯಗಳನ್ನು ಲಕ್ಷ್ಯದಲ್ಲಿಟ್ಟು ವಿಜ್ಞಾನದ ಒಂದು ಹೊಸ ಆದರ್ಶದ ನಿರ್ಮಾಣ ಮಾಡುವುದು,
ಯಾವುದು ಅಲ್ಲ? ಸೊ ಸರಿಯಾದ ಉತ್ತರ ಆಪ್ಷನ್ 3. ಅವನಿಗೆ ವಿಭಿನ್ನ ವಿಷಯಗಳನ್ನು ಲಕ್ಷ್ಯದಲ್ಲಿಟ್ಬಿಟ್ಟು ವಿಜ್ಞಾನದ ಒಂದು ಹೊಸ ಆದರ್ಶದ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಶಿಕ್ಷಕರ ಆದ್ಯ ಕರ್ತವ್ಯ, ಅದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಸೊ ಮುಂದಿನ ಪ್ರಶ್ನೆ, ಸರ್ಕಾರಿ ಶಾಲೆಯಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಸಾಕಷ್ಟು ಉಪಾಯಗಳನ್ನು ಮಾಡಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಶಾಲೆಯಿಂದ ದೂರ ಉಳಿಯಲು ಸಂಸ್ಥೆಯು ಕಾರಣವಾಗಿದೆ ಅಂತ ಕೇಳಿದರೆ, ಸೊ ನೀವು ಆಪ್ಷನ್ಸನ್ನು ಓದ್ಬೋದು. ಸೊ ಈ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನಾನು ಹೇಳ್ತೇನೆ. ನಿಗದಿತ ಪಠ್ಯಕ್ರಮ ಬಿಟ್ಟು ಬೇರೆ ಪಠ್ಯಕ್ರಮ ಕಲಿಯಲು ಆಯ್ಕೆಗಳಿಲ್ಲ. ಸೊ ಇದು ಒಂದು ಕಾರಣ ಅಂತಕ್ಕಂಥದ್ದನ್ನು ಇಲ್ಲಿ ಕೀ ಆನ್ಸರಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಕಲಿಕೆಯ ಅಭಿಕ್ಷಮತೆಗಳು ಯಾವ್ಯಾವು ಅಂತ ಕೇಳಿದರೆ, ಕಲಿಕೆಯ ಅಭಿಕ್ಷಮತೆಗಳನ್ನು ನಾವು ನೋಡೋದಾದರೆ ಸರಿಯಾದ ಉತ್ತರವನ್ನು ನಾನು ನಿಮಗೆ ತಿಳಿಸ್ತೇನೆ. ಕಲಿಕೆಯ ಅಭಿಕ್ಷಮತೆಗಳು ಸಾಮಾನ್ಯ ಇಲ್ಲವೇ ಅದಕ್ಕಿಂತಲೂ ಅಧಿಕ ಬುದ್ಧಿಮಟ್ಟವಿರುವಂಥ ವಿದ್ಯಾರ್ಥಿಯಲ್ಲಿ ಕಂಡುಬರುತ್ತದೆ. ಸೊ ಇನ್ನು ಉಳಿದಿರತಕ್ಕಂಥ ಆಪ್ಷನ್ಸ್ ಯಾವುವು ಬರುವುದಿಲ್ಲ. ನೆಕ್ಸ್ಟು, ಸಮಸ್ಯೆ ಬಗೆಹರಿಸುವಿಕೆ ಇದು ಈ ವಿದ್ಯಾರ್ಥಿಗಳಲ್ಲಿ ಸಫಲವಾಗಿದೆ, ಯಾಕೆಂದರೆ? ಸೊ ಆಪ್ಷನ್ಸನ್ನು ಹೇಳೋದಕ್ಕೆ ಮುಂಚೆ ನಾನು ಸರಿಯಾದ ಉತ್ತರವನ್ನು ತಿಳಿಸ್ತೀನಿ. ಪರಿವರ್ತನಾಶೀಲ ಪಠ್ಯಕ್ರಮದಲ್ಲಿ. ನೆಕ್ಸ್ಟ್ ಕ್ವಶನ್ನು, ಜ್ಞಾನಾತ್ಮಕ ಪರೀಕ್ಷಾರ್ಥಿ ಮತ್ತು ಶಿಕ್ಷಕರ ಸಂವಾದವು ಏನಾಗಿರುತ್ತೆ ಅಂತಕ್ಕಂಥದ್ದು. ಕಲಿಕೆಯನ್ನು ಒಂದು ಸಾಮಾಜಿಕ ಗತಿವಿಧಿಯ ರೂಪದಲ್ಲಿ ಗ್ರಹಣ ಮಾಡುತ್ತದೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಯಾವ ಶಿಕ್ಷಕ ತನ್ನ ವಿದ್ಯಾರ್ಥಿಯ ತಪ್ಪುಗಳನ್ನು ತಿದ್ದಲು ಬಯಸುತ್ತಾರೆ, ಅವರ ವಿಚಾರದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ತಪ್ಪುಗಳನ್ನು ತಿದ್ದುವಂಥ ಸಂದರ್ಭದಲ್ಲಿ ಯಾವ ವಿಚಾರ ಸರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಾಮಾನ್ಯ ಅರ್ಥವನ್ನು ಕೆಡಿಸುವ ತಪ್ಪುಗಳನ್ನು ತಿದ್ದಬೇಕು. ಸೊ ಅದು ಕನ್ನಡ ಅನುವಾದ ಆಗಿರೋದ್ರಿಂದ ಸ್ವಲ್ಪ ಆ ರೀತಿ ಇದೆ. ನೀವು ಪ್ರಶ್ನೆ ಆಪ್ಷನ್ಸನ್ನು ನೀವು ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ, ಆಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾಕೆ ಅಂದರೆ ನೋಡಿ, ಅವರು ಶಾಲಾ ಅವಧಿ ಮುಗಿದ ನಂತರವೂ ಸಹ ಶಾಲೆಯಲ್ಲಿದ್ದು ಪ್ರತಿ ವಿದ್ಯಾರ್ಥಿಯು ತಪ್ಪುಗಳನ್ನು ತಿದ್ದಬೇಕು ಆಗೋದಿಲ್ಲ. ಪದೇ ಪದೇ ಆಗುವ ಸಾಮಾನ್ಯ ತಪ್ಪುಗಳನ್ನು ಕಡಿಮೆ ತಿದ್ದಬೇಕು ಮತ್ತು ಕಡಿಮೆ ಬಾರಿ ಆಗುವ ತಪ್ಪುಗಳನ್ನು ಹೆಚ್ಚು ತಿದ್ದಬೇಕು. ಸೊ ಇವೆಲ್ಲ ಬರೋದಿಲ್ಲ. ಹಾಗಾಗಿ ಆಪ್ಷನ್ 3 ಅನ್ನು ನಾವು ಇಲ್ಲಿ ಬೆಸ್ಟ್ ಆನ್ಸರ್ ಅಂತ ಸೆಲೆಕ್ಷನ್ ಮಾಡಬೇಕು. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಭಾವನಾತ್ಮಕ ಕೌಶಲ್ಯ ಅಲ್ಲ ಅಂತ ಕೇಳಿದರೆ, ಸೊ ಭಾವನಾತ್ಮಕ ಕೌಶಲ್ಯ ಅಲ್ಲದೆ ಇರತಕ್ಕಂಥದ್ದು ಯಾವುದು? ಸೊ ನೀವು ನೋಡ್ಬೋದು ಆಪ್ಷನ್ಸನ್ನು. ಈ ಥರ ಇರುವಂಥ ಆಪ್ಷನ್ಸಲ್ಲಿ ಸರಿಯಾದ ಉತ್ತರವನ್ನು ನಾನು ಹೇಳ್ಬಿಡ್ತೀನಿ. ಭಾವನೆಗಳ ಆಲೋಚನೆ ಇದು ಭಾವನಾತ್ಮಕ ಕೌಶಲ್ಯ ಅಲ್ಲ ಅಂತಕ್ಕಂಥದ್ದು. ಇನ್ನು ಭಾವನೆಗಳ ಪ್ರತಿ ಜಾಗರೂಕತೆಯಿಂದ ಇರುವುದು, ಭಾವನೆಗಳ ಪ್ರತಿಬಂಧನ, ತರಗತಿ ಸಹಪಾಠಿಗಳೊಂದಿಗೆ ಗೆಳೆತನದ ವ್ಯವಹಾರ, ಇವೆಲ್ಲವೂ ಕೂಡ ಭಾವನಾತ್ಮಕ ಕೌಶಲಗಳನ್ನೇ. ಆದರೆ ಭಾವನೆಗಳ ಆಲೋಚನೆ ಅಂತಕ್ಕಂಥದ್ದು ಕೌಶಲ ಅಲ್ಲ. ನೆಕ್ಸ್ಟ್, ಮೌಲ್ಯಮಾಪನದ ಪ್ರಕ್ರಿಯೆಯ ಸಮಯದಲ್ಲಿ ದೇವಿಕಾ ಉತ್ತೇಜನಳಾಗುತ್ತಾಳೆ, ರಾಜೇಶ ಅನುತ್ಸಾಹಿಯಾಗಿರುತ್ತಾನೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನಾವು ನೋಡೋದಾದರೆ ಆಪ್ಷನ್ಸನ್ನು ಫಸ್ಟ್ ನೋಡೋಣ. ಸಮಯದ ಅಂತರ, ಭಾವನೆಗಳ ಪರಾಕಾಷ್ಠೆ, ಅನುಕೂಲದ ಹಂತ ಮತ್ತು ವಿಚಾರಗಳ ಮಹತ್ವ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಅನುಕೂಲನದ ಹಂತ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಲೆವೆಲ್ ಆಫ್ ಅಡಾಪ್ಟೇಷನ್ ಅಂತೇಳಿ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಸರ್ಕಾರವು ಮಾಧ್ಯಮಿಕ ಹಂತದಲ್ಲಿ ಮಧ್ಯಾಹ್ನದ ಊಟದ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅಭಿಪ್ರೇರಣೆಯ ಯಾವ ಸಿದ್ಧಾಂತ ಈ ಯೋಜನೆಯನ್ನು ಪ್ರೋತ್ಸಾಹಿಸುತ್ತದೆ? ಮಧ್ಯಾಹ್ನದ ಬಿಸಿ ಊಟ ಯಾವ ಒಂದು ಯೋಜನೆಗೆ ಒಂದು ಸಪೋರ್ಟನ್ನು ಮಾಡುತ್ತೆ, ಯಾವ ಒಂದು ಸಿದ್ಧಾಂತ ಅಂತ ಕೇಳಿದರೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಮಾನವೀಯ ಸಿದ್ಧಾಂತ. ನೆಕ್ಸ್ಟು, ಮಕ್ಕಳ ವರ್ತನೆಯನ್ನು ತಿಳಿದುಕೊಳ್ಳುವಲ್ಲಿ ವಿದ್ಯಾರ್ಥಿಗಳ ಮನೆಯ ವಾತಾವರಣಕ್ಕೆ ಮಹತ್ವಪೂರ್ಣ ಸ್ಥಾನವಿದೆ ಮತ್ತು ಇದರಲ್ಲಿ ದೊರೆತ ಸೂಚನೆಗಳು ಪರಿಣಾಮಕಾರಿ ಶಿಕ್ಷಣ ಶಾಸ್ತ್ರವನ್ನು ನಿರ್ಮಾಣ ಮಾಡಬಹುದಾಗಿದೆ. ಇದು ಕಲಿಕೆಯ ಯಾವ ಸಿದ್ಧಾಂತವಾಗಿದೆ ಅಂತ ಕೇಳಿದರೆ ಸೊ ರೈಟ್ ಆನ್ಸರ್ ಬಂದು ಪರಿಸ್ಥಿತಿಕ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು,
ಕೊನೆಯ ಪ್ರಶ್ನೆ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು, ತರಗತಿಯಲ್ಲಿ ಲಕ್ಷ್ಯ ವಹಿಸಿದ ವಿದ್ಯಾರ್ಥಿಗಳೊಂದಿಗೆ ನಿರ್ವಹಿಸಲು ಈ ಕೆಳಗಿನಲ್ಲಿ ಯಾವ ಉಪಾಯವು ಹೆಚ್ಚು ಲಾಭಕಾರಿಯಾಗಬಲ್ಲದು ಅಂತಕ್ಕಂಥದ್ದು. ತರಗತಿಯಲ್ಲಿ ಲಕ್ಷ್ಯ ವಹಿಸಿದ ವಿದ್ಯಾರ್ಥಿಗಳೊಂದಿಗೆ ನಿರ್ವಹಿಸಲು ಯಾವುದೋ ಒಂದು ಅವ್ರನ್ನ ಮೇಂಟೈನ್ ಮಾಡಲಿಕ್ಕೆ ಬೆಸ್ಟ್ ಅಂಥೇಳಿ ಲಾಭಕಾರಿ ಆಗ್ತಕ್ಕಂಥದ್ದು. ಸೊ ನಾನು ರೈಟ್ ಆನ್ಸರ್ ನಿಮಗೆ ತಿಳಿಸ್ಬಿಡ್ತೀನಿ. ಕಡಿಮೆ ಆಚರಣೆ ಇರುವಂಥ ಕಡೆ ವಿದ್ಯಾರ್ಥಿಗಳು, ಅಂದರೆ ಕಡಿಮೆ ಇನ್ವಾಲ್ವ್ ಇರ್ತಕ್ಕಂಥ ಮಕ್ಕಳ ಕಡೆಗೆ ನಾವೇನು ಮಾಡಬೇಕು, ಗಮನವನ್ನು ಕೊಡಬೇಕು. ಸೊ ಇಷ್ಟು ಒಂದು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರೋದ್ರಿಂದ ಸ್ವಲ್ಪ ಪ್ರಶ್ನೆಗಳು ನಿಮಗೆ ಅರ್ಥ ಆಗದೇ ಇರ್ಬೋದು. ಸೊ ಮತ್ತೊಮ್ಮೆ ಇವನ್ನ ಓದ್ಕೊಳ್ಳಿ. ಸೊ ನಿಮ್ಮ ಪ್ರಾಕ್ಟೀಸಿಗೆ ನನ್ನದೊಂದು ಸಣ್ಣ ಸಹಾಯ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು